ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಸೂಪರ್ ಹಿಟ್ ಮೂವಿ ಅಲಪ್ಪುಳ ಜಿಮ್ಖಾನ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, 5 ಜನ ಫ್ರೆಂಡ್ಸ್ ಸೆಕೆಂಡ್ PU ಎಕ್ಸಾಮ್ ಫೇಲ್ ಆಗಿರ್ತಾರೆ. ಅದಕ್ಕೆ ಬಾಕ್ಸಿಂಗ್ ಕಲ್ತು ಗ್ರೇಸ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕಾಲೇಜ್ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡು ಬಾಕ್ಸಿಂಗ್ ಕಲಿಯೋಕೆ ಶುರು ಮಾಡ್ತಾರೆ. ಇವರು ಬಾಕ್ಸಿಂಗ್ನೇ ಯಾಕೆ ಕಲಿಬೇಕು ಅಂತ ಅನ್ಕೊಂಡ್ರು. ಇವ್ರ ಕೈಲಿ ಬಾಕ್ಸಿಂಗ್ ಕಲಿಯೋಕೆ ಆಯ್ತಾ, ಬಾಕ್ಸಿಂಗ್ ಆಡೋಕೆ ಹೋಗಿ ಏನೆಲ್ಲ ಮಾಡ್ಕೊಂಡ್ ಬಂದ್ರು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಮೂವಿ ಮಾತ್ರ ಸೈಕ್ ಆಗಿದೆ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ 5 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಅವರೆಲ್ಲರೂ ಒಂದು ಬಾರ್ ಅಲ್ಲಿ ಕಳಬಟ್ಟಿ ತಗೊಂಡು ಕೂತಿರ್ತಾರೆ. ಅವತ್ತು ಅವ್ರದ್ದು ಸೆಕೆಂಡ್ PU ರಿಸಲ್ಟ್ ಇರುತ್ತೆ. ಅದ್ರಲ್ಲಿ ಅವ್ರು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಎಣ್ಣೆ ಮಾತ್ರ ಹೊಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಶಾನು ಅನ್ನೋನು ಮೊಬೈಲ್ ತೆಗೆದು ಒಬ್ಬೊಬ್ರದೇ ರಿಸಲ್ಟ್ ನೋಡ್ತಾ ಹೋಗ್ತಾನೆ. ಮೊದಲಿಗೆ ಶಿಫಾಸ್ ಅಹಮದ್ ಅಲಿಯಾಸ್ ವೆಲುತಾ ಫೇಲ್ ಆಗಿರ್ತಾನೆ. ಆಮೇಲೆ ವೆಲುತಾನ ಟ್ವಿನ್ ಬ್ರದರ್ ಆಗಿದ್ದ ಚಿರುತ, ಅವನು ಕೂಡ ಫೇಲ್ ಆಗಿರ್ತಾನೆ. ಆಮೇಲೆ ಡೇವಿಡ್ ಜಾನ್ ಅಲಿಯಾಸ್ DJ, ಅವನು ಕೂಡ ಹೊಗೆ ಹಾಕಿಸ್ಕೊಂಡಿರ್ತಾನೆ. ಆಮೇಲೆ ನಮ್ಮ ಕಥೆಯ ಮೇನ್ ಕ್ಯಾರೆಕ್ಟರ್ ಜೋಜೋ ಜಾನ್ಸನ್, ಅವನು ಕೂಡ ಫೇಲ್ ಆಗಿರ್ತಾನೆ. ಆಮೇಲೆ ಶಾನು, ಅವನ್ ರಿಸಲ್ಟ್ ಚೆಕ್ ಮಾಡ್ಕೊಂಡ್ರೆ ಅವನ್ ಮಾತ್ರ ಪಾಸ್ ಆಗಿರ್ತಾನೆ. ಆಮೇಲೆ ಎಲ್ರು ಎಣ್ಣೆ ಕುಡಿಯೋಣ ಅಂದ್ರೆ ಶಾನು ಮಾತ್ರ ಮನೆಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಜೋಜೋ, DJ, ಚೆರುತ, ವೆಲುತಾ 4 ಜನ ಎಣ್ಣೆ ಕುಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾರೆ. ಜೋಜೋ ಮನೆಯಲ್ಲಿ ಅವರಮ್ಮ ಜೋಜೋಗೆ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಶಾನು ಬರ್ತಾನೆ. ಶಾನು ಪಾಸ್ ಆಗಿರೋದು ಗೊತ್ತಾಗಿ ಜೋಜೋ ಅಮ್ಮ ಇನ್ನು ಜೋರಾಗಿ ಬೈಯೋಕೆ ಶುರು ಮಾಡ್ತಾರೆ. ಮಾರನೇ ದಿನ ಜೋಜೋ ಮತ್ತೆ ಶಾನು ಬೋಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಅದೇ ಬೋಟ್ ಅಲ್ಲಿ ಅನುಪಮ ಅನ್ನೋ ಒಂದು ಹುಡುಗಿ ಕಾಲೇಜ್ಗೆ ಡೈಲಿ ಹೋಗ್ತಾ ಇರ್ತಾಳೆ. ಜೋಜೋ ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ಅವನು ಡೈಲಿ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಅವತ್ತು ಅವಳ ಹತ್ರ ಹೋಗಿ ಅವಳ ಜೊತೆ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅನುಪಮಗೂ ಜೋಜೋ ಮೇಲೆ ಕ್ರಶ್ ಇರುತ್ತೆ. ಆಮೇಲೆ ಅನುಪಮ ಇಳಿಯೋ ಸ್ಟೇಷನ್ ಅಲ್ಲೇ ಜೋಜೋ ಮತ್ತೆ ಶಾನು ಕೂಡ ಇಳ್ಕೋತಾರೆ. ಅಲ್ಲಿ ಶಾನು ಲವರ್ ಮತ್ತೆ ಜೋಜೋನ ಕ್ಲೋಸ್ ಫ್ರೆಂಡ್ ಆಗಿದ್ದ ಶೆರಿನ್ ಇರ್ತಾಳೆ. ಅಲ್ಲಿಂದ ಎಲ್ರು ಒಂದು ಕೊಳದ ಹತ್ರ ಹೋಗ್ತಾರೆ. ಶಾನು ಅವನ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ಜೋಜೋ ಶೆರಿನ್ ಜೊತೆ ಅವನ್ ಫೇಲ್ ಆಗಿರೋ ವಿಷಯ ಹೇಳ್ಕೊಂಡು ಬೇಜಾರ್ ಪಡ್ತಾ ಇರ್ತಾನೆ. ಅಲ್ಲಿ ಶೆರಿನ್ಗೆ ಜೋಜೋ ಕಂಡ್ರೆ ಇಷ್ಟ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಶೆರಿನ್ ಅದ್ನ ಜೋಜೋಗೆ ಹೇಳಿರಲ್ಲ. ಜೋಜೋ ಶೆರಿನ್ ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿರ್ತಾನೆ. ಈ ಕಡೆ ಚೆರುತ ಮತ್ತೆ ವೆಲುತಾ ಅವ್ರ ಮಟನ್ ಶಾಪ್ ಅಲ್ಲಿ ಕೆಲಸ ಮಾಡೋವಾಗ ಆಲ್ಬಿ ಅನ್ನೋ ಹುಡುಗ ಬಂದು ವೆಲುತನಿಗೆ ವಾರ್ನಿಂಗ್ ಕೊಡ್ತಾ ಇರ್ತಾನೆ. ಯಾಕಂದ್ರೆ ವೆಲುತಾ ಆಲ್ಬಿ ಲವ್ ಮಾಡ್ತಾ ಇದ್ದ ಹುಡುಗಿ ಜೊತೆ ಮೆಸೇಜ್ ಮಾಡ್ತಾ ಕಿಸ್ ಕೊಡು ಅಂತ ಎಲ್ಲ ಕೇಳಿರ್ತಾನೆ. ಅದ್ಕೆ ಅವಾಗ ಅಲ್ಲಿಗೆ ಶಾನು ಮತ್ತೆ ಜೋಜೋ ಬಂದು ಆಲ್ಬಿನ ಸಮಾಧಾನ ಮಾಡಿ ಕಳಿಸ್ತಾರೆ. ಅಲ್ಲಿಗೆ DJ ಕೂಡ ಬರ್ತಾನೆ. ಅವಾಗ ಜೋಜೋ DJಗೆ ಆಲ್ಬಿ ಬಂದು ವಾರ್ನಿಂಗ್ ಕೊಟ್ಟು ಹೋದ, ಅವನ್ನ ಸುಮ್ನೆ ಬಿಡ್ಬಾರ್ದು ಮಗ ಅಂತಾನೆ. ಆಲ್ಬಿ ಈಚೆ ಹುಡುಗರ ಜೊತೆ ಇರ್ತಾನೆ. DJ ಫುಲ್ ಹೀರೋ ತರ ಆಲ್ಬಿ ಹತ್ರ ಹೋಗಿ ಜಗಳ ಮಾಡೋಕೆ ಶುರು ಮಾಡ್ತಾನೆ. ಆಲ್ಬಿ ಬಡಿಯೋ ಒಂದೇ ಒಂದು ಏಟಿಗೆ DJ ಕೆಳಗೆ ಬಿದ್ದೋಗ್ತಾನೆ. ಅವಾಗ ಆಲ್ಬಿ ಒಬ್ಬ ಸ್ಟೇಟ್ ಲೆವೆಲ್ ಬಾಕ್ಸರ್ ಅಂತ ಗೊತ್ತಾಗುತ್ತೆ. ಬಾಕ್ಸರ್ ಅನ್ನೋ ಪದ ಕೇಳಿದ ಜೋಜೋ ಮನೆಗೆ ಹೋಗಿ ಬಾಕ್ಸಿಂಗ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಎಲ್ಲ ಹುಡುಗರನ್ನು ಮಾರನೇ ದಿನ ಮೀಟ್ ಮಾಡ್ತಾನೆ. ಅಲ್ಲಿ ಜೋಜೋ ಹೇಳೋದು, ಅವರು ಇವಾಗ ಸೆಕೆಂಡ್ PU ಎಕ್ಸಾಮ್ ನ ಓದಿ ಬರ್ದು ಪಾಸ್ ಆಗೋಕೆ ಆಗಲ್ಲ. ಅದಕ್ಕೆ ಅವರು ಯಾವ್ದಾದ್ರು ಸ್ಪೋರ್ಟ್ಸ್ ಆಡಿದ್ರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಜೊತೆಗೆ ಎಕ್ಸಾಮ್ ಪಾಸ್ ಆದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕಾಲೇಜ್ ಕೂಡ ಸಿಗುತ್ತೆ ಅಂತ. ಅವಾಗ ಎಲ್ರು ಯಾವ ಸ್ಪೋರ್ಟ್ಸ್ ಆಡೋಣ ಅಂತ ಯೋಚನೆ ಮಾಡುವಾಗ ಜೋಜೋ, ನಾವ್ ಹೇಗಿದ್ರು ಯಾರಾದ್ರೂ ಗಲಾಟೆ ಮಾಡಿದ್ರೆ ಅವ್ರ ಜೊತೆ ಜಗಳಕ್ಕೆ ಹೋಗ್ತೀವಿ ಅಲ್ವಾ, ಅದೇ ರೀತಿ ನಾವು ಬಾಕ್ಸಿಂಗ್ ಕಲಿಯೋಣ, ಈಸಿ ಇರುತ್ತೆ. ರೋಡ್ ಅಲ್ಲಿ ಗಲಾಟೆ ಮಾಡೋ ಬದಲು ರಿಂಗ್ ಅಲ್ಲಿ ಹೊಡೆದಾಡೋದು ಅಂತಾನೆ. DJ ಮಾತ್ರ ಬಾಕ್ಸರ್ ಕೈಲಿ ಒದೆ ತಿಂದಿದ್ಕೆ ಬಾಕ್ಸಿಂಗ್ ಕಲಿಯಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಎಲ್ರು ಆಲ್ರೆಡಿ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ. ಅವಾಗ ಅವರಿಗೆ ಬಾಕ್ಸಿಂಗ್ ಕೋಚಿಂಗ್ ಎಲ್ಲಿ ತಗೊಳ್ಳೋದು ಅಂತ ಯೋಚನೆ ಶುರು ಆದಾಗ ಚಿರುತ ಅಲ್ಲಪುಳ್ಳ ಜಿಮ್ಖಾನ ಅನ್ನೋ ಬಾಕ್ಸಿಂಗ್ ಸ್ಕೂಲ್ ಬಗ್ಗೆ ಹೇಳ್ತಾನೆ. ಅದಕ್ಕೆ ಎಲ್ರು ಅಲ್ಲಪುಳ್ಳ ಜಿಮ್ಖಾನ ಬಳಿ ಹೋಗ್ತಾರೆ. ಓನರ್ 1000 ಅಡ್ವಾನ್ಸ್ ಮತ್ತೆ 500 ರೂಪಾಯಿ ಮಂತ್ಲಿ ಫೀಸ್ ಕಟ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ರ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಗೊತ್ತಾದ್ಮೇಲೆ 300 ರೂಪಾಯಿ ಅಡ್ವಾನ್ಸ್, 150 ರೂಪಾಯಿ ಮಂತ್ಲಿ ಫೀಸ್ ಸಾಕು ಅಂತ ಹೇಳ್ತಾನೆ. ಅಲ್ಲಿ ಟ್ರೈನಿಂಗ್ ಕೊಡೋರು ಸಲೀಂ ಅನ್ನೋ ವ್ಯಕ್ತಿ. ಅವನು ಇವ್ರ 5 ಜನಕ್ಕೆ ಅಲ್ಲಪುಳ್ಳ ಜಿಮ್ಖಾನ ಬಳಿ ಇರೋ ಫ್ಯಾಕ್ಟರಿನ 50 ರೌಂಡ್ ಹೊಡಿಯೋಕೆ ಹೇಳ್ತಾರೆ. ಎಲ್ರು ಆಗಲ್ಲ ಅಂತ ಇದ್ರು ಜೋಜೋ ಮಾತ್ರ ಫುಲ್ಲು ಜೋಶಲ್ಲಿ ಇರ್ತಾನೆ. ಕಡೆಗೂ ಹಾಗೋ ಹೀಗೋ ಮಾಡಿ 50 ರೌಂಡ್ ಹೊಡೆದು ಸಲೀಂ ಹತ್ರ ಹೋದ್ರೆ ಸಲೀಂ, ನಾಳೆ ಸ್ಪೋರ್ಟ್ಸ್ ವೇರ್ ಹಾಕೊಂಡು ಬಂದು ಮತ್ತೆ 50 ರೌಂಡ್ ಹೊಡೀರಿ, ಆಮೇಲೆ ಬಾಕ್ಸಿಂಗ್ ಶುರು ಮಾಡೋಣ ಅಂತ ಹೇಳ್ತಾನೆ. ಮಾರನೇ ದಿನ ಎಲ್ರು ಮತ್ತೆ 50 ರೌಂಡ್ ಕಂಪ್ಲೀಟ್ ಮಾಡಿ ಬರ್ತಾರೆ. ಅಲ್ಲಿ ಬಾಕ್ಸಿಂಗ್ ಜೊತೆ ಕುಸ್ತಿ ಕೂಡ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. DJ ಒಬ್ಬ ಬಾಕ್ಸಿಂಗ್ ಬೇಡ ಅಂತ ಕುಸ್ತಿ ಪ್ರಾಕ್ಟೀಸ್ಗೆ ಹೋಗ್ತಾನೆ. ಇವಾಗ ಎಲ್ರಿಗೂ ಬಾಕ್ಸಿಂಗ್ ಪ್ರಾಕ್ಟೀಸ್ ಶುರು ಮಾಡ್ತಾರೆ.
ಮೊದಲು ಬಾಕ್ಸಿಂಗ್ ಅಲ್ಲಿ ಹೇಗೆ ನಿಂತ್ಕೋಬೇಕು ಮತ್ತೆ ಕೈಯಿಂದ ಫೇಸ್ ನ ಹೇಗೆ ಗಾರ್ಡ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಆಮೇಲೆ ಎಡಗೈಯಲ್ಲಿ ಪಂಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಒಂದ್ ತಿಂಗಳು ಪೂರ್ತಿ ಎಡಗೈಯಲ್ಲಿ ಪಂಚ್ ಮಾಡೋದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಜೋಜೋ ಸಲೀಂ ಹತ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದಾಗ ಸಲೀಂ ಬಲಗೈಯಲ್ಲಿ ಪಂಚ್ ಮಾಡಿ ಅಂತ ಹೇಳ್ತಾನೆ. ಮಾರನೇ ದಿನ ಬೋಟ್ ಅಲ್ಲಿ ಹೋಗುವಾಗ ಜೋಜೋ ಹೋಗಿ ಅನುಪಮ ಜೊತೆ ಮಾತಾಡ್ತಾ ಫುಲ್ ಬಿಲ್ಡಪ್ ತಗೋತಾ ಇರ್ತಾನೆ. ಅವಾಗ ಅನುಪಮ ಜೋಜೋಗೆ ಅಲ್ಲೇ ಇದ್ದ ಸುನಿಲ್ ಅನ್ನೋ ವ್ಯಕ್ತಿಗೆ ಹೊಡೆಯೋಕೆ ಹೇಳ್ತಾನೆ. ಜೋಜೋ ಸುನಿಲ್ನ ನೋಡಿ ಅವನಿಗೆ ಹೊಡೆಯೋಕೆ ಆಗಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅನುಪಮ ಕೈಯಿಂದ ಶೇಪ್ ಔಟ್ ಆಗದೆ ಇರೋ ರೀತಿ ತಪ್ಪಿಸ್ಕೊಳ್ಳೋಕೆ ಸುನಿಲ್ಗೆ ಎಲ್ರ ಮುಂದೆ ಹೊಡೆದ್ರೆ ಕಂಪ್ಲೇಂಟ್ ಆಗುತ್ತೆ. ಆಮೇಲೆ ಇನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಡೌ ಮಾಡ್ತಾ ಹೇಗೋ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಜಿಮ್ಖಾನಾಗೆ ಹೋಗ್ತಾರೆ. ಇನ್ನ 2 ತಿಂಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಶಿಪ್ ಇರುತ್ತೆ. ಅದಕ್ಕೆ ಜಿಮ್ಖಾನದಲ್ಲಿ ಟ್ರೈನಿಂಗ್ ಕೊಡೋಕೆ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿದ್ದ ಆಂಟೋನಿ ಜೋಶುವಾ ಅನ್ನೋ ಹೊಸ ಕೋಚ್ ಬರ್ತಾನೆ. ಇಷ್ಟು ದಿನದವರೆಗೂ ಯಾರಿಗೂ ಬಾಕ್ಸಿಂಗ್ ಗ್ಲೌಸ್ ಕೂಡ ಕೊಟ್ಟಿರಲ್ಲ. ಇವಾಗ ಜೋಶುವಾ ಬಂದು ಜೋಜೋಗೆ ಗ್ಲೌಸ್ ಕೊಟ್ಟು ಅಲ್ಲೇ ಇದ್ದ ಪಂಚಿಂಗ್ ಬ್ಯಾಗ್ಗೆ ಪಂಚ್ ಮಾಡೋಕೆ ಹೇಳ್ತಾನೆ. ಜೋಜೋ ಚಿಕ್ಕ ಮಕ್ಕಳ ರೀತಿ ಪಂಚ್ ಮಾಡ್ತಾ ಇರ್ತಾನೆ. ಅವಾಗ ಜೋಶುವಾ ಹೇಗ್ ಪಂಚ್ ಮಾಡೋದು ಅಂತ ಹೇಳಿ ಕೊಡ್ತಾನೆ. ಅದನ್ನ ನೋಡಿ ಜೋಜೋ ಅವನ ಫುಲ್ ಪವರ್ ಯೂಸ್ ಮಾಡಿ ಪಂಚ್ ಮಾಡ್ತಾನೆ. ಅವಾಗ ಆ ಪಂಚಿಂಗ್ ಬ್ಯಾಗೆ ಕಿತ್ಕೊಂಡು ಕೆಳಗೆ ಬೀಳುತ್ತೆ. ಅದನ್ನ ನೋಡಿ ಜೋಜೋ ಫ್ರೆಂಡ್ಸ್ ಎಲ್ಲ ಶಾಕ್ ಆಗಿ ಹೋಗ್ತಾರೆ. 2 ಮಂತ್ಸ್ ಚೆನ್ನಾಗಿ ಟ್ರೈನಿಂಗ್ ತಗೋತಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಶಿಪ್ ಶುರು ಆಗುತ್ತೆ. ಅಲ್ಲಿಗೆ ಅಲಪ್ಪುಳ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಬಂದಿರ್ತಾರೆ. ಮೊದಲಿಗೆ ಕುಸ್ತಿ ಇರುತ್ತೆ. ಅದರಲ್ಲಿ ಡಿಜೆ ಇರ್ತಾನೆ. ಡಿಜೆ ಹೀರೋ ತರ ಎಂಟ್ರಿ ಕೊಡ್ತಾನೆ. ಆದ್ರೆ ರಿಂಗ್ ಅಲ್ಲಿ 10 ಸೆಕೆಂಡ್ಗೆ ಸೋತ್ ಹೋಗ್ತಾನೆ. ಅಲ್ಲಿಗೆ ಒಂದು ಹುಡುಗಿಯರ ಸ್ಕ್ವಾಡ್ ಬರುತ್ತೆ. ಅದ್ರಲ್ಲಿ ನತಾಶಾ ಅನ್ನೋ ಹುಡುಗಿನ ಜೋಜೋ ನೋಡಿ ಕ್ರಶ್ ಆಗ್ಬಿಡುತ್ತೆ. ಅದಕ್ಕೆ ಜೋಜೋ ಮತ್ತೆ ವೆಲುತಾ ಹುಡುಗಿರ ಹತ್ರ ಹೋಗ್ತಾರೆ. ಜೋಜೋ ನತಾಶಾ ಜೊತೆ ಫ್ಲರ್ಟ್ ಮಾಡ್ತಾ ನೆಕ್ಸ್ಟ್ ನನ್ ಮ್ಯಾಚ್ ಇದೆ ಬಂದು ನೋಡಿ ಅಂತ ಹೇಳ್ತಾನೆ. ಅಲ್ಲಿಗೆ ಜೋಜೋ ಫ್ರೆಂಡ್ ಶೆರಿನ್, ಅವನ್ ಲವರ್ ಅನುಪಮ ಎಲ್ರು ಬರ್ತಾರೆ. ನೆಕ್ಸ್ಟ್ ಜೋಜೋ ಮತ್ತೆ ಶಾನುಗೆ ಮ್ಯಾಚ್ ಇರುತ್ತೆ. ಶಾನುಗೆ ಅಷ್ಟು ಸರಿಯಾಗಿ ಬಾಕ್ಸಿಂಗ್ ಬರ್ತಾ ಇರಲ್ಲ. ಅದರಿಂದ ಜೋಜೋ ಈಸಿಯಾಗಿ ಮ್ಯಾಚ್ ಗೆಲ್ತಾನೆ. ಆಮೇಲೆ ನತಾಶಾ ಕೂಡ ಮ್ಯಾಚ್ ಗೆಲ್ತಾಳೆ. ಚೆರುತಾ ವೆಲುತಾ ಕೂಡ ಮ್ಯಾಚ್ ಗೆಲ್ತಾರೆ. ಕಡೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಕಂಪ್ಲೀಟ್ ಆಗಿ ಜೋಜೋ, ಚೆರುತಾ, ವೆಲುತಾ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಅದರಿಂದ ಜೋಜೋ ಫುಲ್ ಖುಷಿಯಾಗಿರ್ತಾನೆ. ಜೋಜೋ ಗೆದ್ದಿದ್ಕೆ ಅನುಪಮ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳಿ ಪಾರ್ಟಿ ಮಾಡೋಣ ಅಂತ ಕೇಳ್ತಾಳೆ. ಅದಕ್ಕೆ ಜೋಜೋ ಡಿಜೆ ಮನೆಯಲ್ಲಿ ಪಾರ್ಟಿ ಮಾಡೋದು ಅಂತ ಡಿಸೈಡ್ ಆಗ್ತಾನೆ. ಪಾರ್ಟಿಗೆ ಅನುಪಮ ಜೊತೆ ಶಾನು ಲವರ್ ಮತ್ತೆ ಕೆನ್ಜಿಯಾ ಅನ್ನೋ ಹುಡುಗಿ ಕೂಡ ಬಂದಿರ್ತಾಳೆ. ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ. ಶಾನು ಮತ್ತೆ ಅವನ ಹುಡುಗಿ ವೆಲುತಾ ಮತ್ತೆ ಕೆನ್ಜಿಯಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಪಾಪ ಡಿಜೆ ಮತ್ತೆ ಚಿರುತಾ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅನುಪಮ ಡ್ಯಾನ್ಸ್ ಆಡೋಕೆ ಬರ್ತಾ ಇರಲ್ಲ. ಅದಕ್ಕೆ ಜೋಜೋ ಅನುಪಮಗೆ ಮನೆ ತೋರಿಸ್ತೀನಿ ಅಂತ ಒಂದು ರೂಮ್ಗೆ ಕರ್ಕೊಂಡೋಗಿ ರೂಮ್ ನ ಲಾಕ್ ಮಾಡ್ತಾನೆ. ಅನುಪಮಗೆ ಜೋಜೋ ಕಿಸ್ ಮಾಡೋಕೆ ರೂಮ್ ನ ಲಾಕ್ ಮಾಡ್ತಿರೋದು ಅಂತ ಗೊತ್ತಾಗಿ ಯಾವ ರೀತಿ ಕಿಸ್ ಮಾಡ್ತೀಯ ಅಂತ ಒಂದು 10 ರೀತಿ ಕಿಸ್ ಹೆಸರು ಹೇಳ್ತಾಳೆ. ಅದನ್ನ ಕೇಳಿ ಜೋಜೋ ಗಾಬರಿ ಆಗ್ಬಿಟ್ಟು ಏನು ಮಾಡದೆ ವಾಪಸ್ ಬಂದ್ಬಿಡ್ತಾನೆ. ಆಮೇಲೆ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಅನುಪಮ ಜೋಜೋಗೆ ಕಾಲ್ ಮಾಡಿ ನಾನ್ ಪ್ರೀತಿ ಮಾಡೋ ಹುಡುಗ ಚೆನ್ನಾಗಿ ಕಿಸ್ ಮಾಡ್ಬೇಕು, ನಿಂಗೆ ಕಿಸ್ ಮಾಡೋಕೆ ಬರಲ್ಲ ಅಂತ ಹೇಳಿ ಜೋಜೋ ಜೊತೆ ಬ್ರೇಕಪ್ ಮಾಡ್ಕೊಬಿಡ್ತಾಳೆ. ಪಾಪ ಜೋಜೋ ಫುಲ್ಲು ಬೇಜಾರಾಗಿ ಸರಿಯಾಗಿ ಬಾಕ್ಸಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ಜೋಶುವಾ ಪ್ರಾಕ್ಟೀಸ್ ಮಾಡೋಕೆ ಕರೆದ್ರೆ ಎಲ್ಲ ಗೊತ್ತಿರೋ ರೀತಿ ಆಡ್ತಾ ಇರ್ತಾನೆ. ಅವಾಗ ಜೋಶುವಾ ಶಾನು ಮತ್ತೆ ಜೋಜೋ ಇಬ್ರಿಗೂ ಚಾಲೆಂಜ್ ಆಗ್ತಾನೆ. ಇಬ್ರಲ್ಲಿ ಒಬ್ರು ಜೋಶುವಾ ಮುಖಕ್ಕೆ ಪಂಚ್ ಮಾಡಿದ್ರೆ ಕೋಚಿಂಗ್ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅವರು ಒಪ್ಕೊಂಡು ಬಾಕ್ಸಿಂಗ್ಗೆ ಹೋಗ್ತಾರೆ. ಆದ್ರೆ ಜೋಶುವಾ ಮೊದಲೇ ನ್ಯಾಷನಲ್ ಲೆವೆಲ್ ಪ್ಲೇಯರ್, ಸಖತ್ತಾಗಿ ಬಾಕ್ಸಿಂಗ್ ಕಲ್ತಿರ್ತಾನೆ. ಅವನೇ ಇಬ್ರಿಗೂ ಚೆನ್ನಾಗಿ ಹೊಡೆದು ಅವರು ಇನ್ನು ಕಂಪ್ಲೀಟ್ ಆಗಿ ಬಾಕ್ಸಿಂಗ್ ಕಲ್ತಿಲ್ಲ ಅನ್ನೋದನ್ನ ನೆನ್ಪು ಮಾಡ್ತಾನೆ. ಜೋಜೋ ಶೆರಿನ್ ಹತ್ರ ಅವಳಿಗೆ ಯಾವ ತರ ಕಿಸ್ ಇಷ್ಟ ಅಂತ ಕೇಳ್ತಾನೆ. ಅವಾಗ ಅವಳು ಸಿಂಪಲ್ ಆಗಿ ಸ್ವೀಟ್ ಆಗಿರ್ಬೇಕು ಅಂತ ಜೋಜೋ ಕೆನ್ನೆಗೆ ಮುತ್ ಕೊಡ್ತಾಳೆ. ಆಮೇಲೆ ಜೋಜೋ ಕೂಡ ಶೆರಿನ್ ಕೆನ್ನೆಗೆ ಒಂದು ಮುತ್ ಕೊಡ್ತಾನೆ. ಈ ಕಡೆ ಜಿಮ್ಖಾನ ಅಲ್ಲಿ ಎಲ್ರು ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿಗೆ ದೀಪಕ್ ಅನ್ನೋ ಹುಡುಗ ಬರ್ತಾನೆ. ಅವನು ಯೂಟ್ಯೂಬ್ ನೋಡಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿರ್ತಾನೆ. ಇವಾಗ ಪ್ರಾಪರ್ ಟ್ರೈನಿಂಗ್ ಗೋಸ್ಕರ ಜಿಮ್ಖಾನಾಗೆ ಬಂದಿರ್ತಾನೆ. ಅದೇ ರೀತಿ ಕಿರಣ್ ಮತ್ತೆ ಕ್ರಿಸ್ಟೋಫರ್ ಅನ್ನೋ ಇನ್ನೂ 2 ಹುಡುಗರು ಬರ್ತಾರೆ. ಇವಾಗ ಅಲಪ್ಪುಲ್ಲಾ ಡಿಸ್ಟ್ರಿಕ್ಟ್ ಇಂದ 6 ಜನ ಬಾಯ್ಸ್ ಬಾಕ್ಸಿಂಗ್ ಗೆ ಸೆಲೆಕ್ಟ್ ಆಗಿರ್ತಾರೆ. ದೀಪಕ್, ಕಿರಣ್, ಕ್ರಿಸ್ಟೋಫರ್, ಜೋಜೋ, ಚೆರುತಾ ಮತ್ತೆ ವೆಲುತಾ ಇವರೆಲ್ಲರಿಗೂ ಜೋಶುವಾನೇ ಟ್ರೈನಿಂಗ್ ಶುರು ಮಾಡ್ತಾನೆ. ಮತ್ತೆ 2 ತಿಂಗಳು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ. ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಬರುತ್ತೆ. ಜೋಜೋ ಮನೆಯಿಂದ ಹೋಗೋವಾಗ ಅವನ ತಾಯಿ ಮೋಟಿವೇಟ್ ಮಾಡದೆ ಅಲ್ಲಿವರೆಗೂ ಯಾಕೆ ಹೋಗಿ ಒದೆ ತಿನ್ಕೊಂಡು ಬರ್ತೀಯ ಅಂತ ಡಿಮೋಟಿವೇಟ್ ಮಾಡಿ ಕಳಿಸ್ತಾಳೆ. ಎಲ್ರು ಬಾಕ್ಸಿಂಗ್ ನಡೆಯೋ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಟೋಟಲ್ 10 ಜಿಲ್ಲೆಗಳು ಬಂದಿರ್ತಾವೆ. ಆಲ್ರೆಡಿ ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತಾರೆ. ಅಲಪ್ಪುಳ ಟೀಮ್ ಅವರು ಹೋಗ್ತಾರೆ. ಜೋಶುವಾ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅಂತ ಹೇಳಿದ್ರೆ ಜೋಜೋ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಸರಿಯಾಗಿ ತಿಂತಾನೆ. ಆಮೇಲೆ ವೆಯ್ಟ್ ಚೆಕ್ ಇರುತ್ತೆ.
ಅದನ್ನ ಕೇಳಿ ಜೋಜೋ ಆಲ್ರೆಡಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಚೆಕ್ ಮಾಡಿದ್ದಾರಲ್ಲ ಅಂತಾನೆ. ಅವಾಗ ಜೋಶುವ ಅದು ಅಲ್ಲಿ, ಇವಾಗ ಇಲ್ಲಿ ಚೆಕ್ ಮಾಡಿ ವೆಯ್ಟ್ ಜಾಸ್ತಿ ಆಗಿದ್ರೆ ಬೇರೆ ಕೆಟಗರಿಗೆ ಹಾಕ್ತಾರೆ ಅಂತ ಹೇಳ್ತಾನೆ. ಅದೇ ರೀತಿ ಜೋಜೋ ಡಿಸ್ಟ್ರಿಕ್ಟ್ ಅಲ್ಲಿ 60 kg ಕೆಟಗರಿಲಿ ಆಡಿರ್ತಾನೆ. ಇವಾಗ ಚೆನ್ನಾಗಿ ತಿಂದು 65 kg ಆಗಿರ್ತಾನೆ. ಅದರಿಂದ 65 kg ಕೆಟಗರಿಲಿ ಆಡ್ಬೇಕಿರುತ್ತೆ. ಆಮೇಲೆ ಎಲ್ಲರೂ ಹೋಗಿ ರಿಂಗ್ ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋಕೆ ಗ್ರೌಂಡ್ ಹತ್ರ ಬರ್ತಾರೆ. ಅಲ್ಲಿಗೆ ನತಾಶಾ ಕೂಡ ಬಂದಿರ್ತಾಳೆ. ಅವಳನ್ನ ನೋಡಿ ಜೋಜೋ ಮತ್ತೆ ವೆಲುತಾ ಮತ್ತೆ ಮಾತಾಡ್ಸೋಕೆ ಹೋಗ್ತಾರೆ. ಆದ್ರೆ ನತಾಶಾ ಹುಡುಗಿರ್ ಜೊತೆ ಸೇರ್ಕೊಂಡು ಜೋಜೋಗೆ ರೇಗ್ಸಿ ಮೊದ್ಲು ಸರಿಯಾಗಿ ಪಂಚ್ ಮಾಡೋದು ಕಲಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಬೇರೆ ಬಾಕ್ಸರ್ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ನೋಡಿ ಎಲ್ಲರೂ ಗಾಬರಿ ಆಗ್ತಾ ಇರ್ತಾರೆ. ಕೊಲ್ಲಂನಿಂದ ಜೋಶುವಾಗೆ ಕೋಚಿಂಗ್ ಕೊಟ್ಟಿದ್ದ ಕೋಚ್ ಬಂದಿರ್ತಾರೆ. ಅವರು ಜೋಶುವಾಗೆ ಕೋಚಿಂಗ್ ಕೊಡೋ ಸಮಯದಲ್ಲಿ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಜೋಶುವಾ ಕೋಚ್ ಅಂತ ಕೂಡ ನೋಡದೆ ಹೊಡೆದಿರ್ತಾನೆ. ಅದಕ್ಕೆ ಅವನು ಜೋಶುವಾ ಬಾಕ್ಸಿಂಗ್ ಅಲ್ಲಿ ಮೇಲ್ ಬರೋಕೆನೆ ಬಿಡ್ತಾ ಇರಲ್ಲ. ಇವಾಗ ಅವನು ಔಟ್ ಡಿಸ್ಟ್ರಿಕ್ಟ್ ಇಂದ ಪ್ಲೇಯರ್ಸ್ ನ ಕರ್ಕೊಂಡು ಬಂದಿರ್ತಾನೆ. ಆಮೇಲೆ ಕೊಚ್ಚಿಯ ಕೆಲವು ಹುಡುಗರು ಬಂದು ಅವ್ರ ಜೊತೆ ಅಲಪ್ಪುಳ್ಳ ಇಂದ ಯಾರು ಫೈಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗ್ತಾರೆ. ಫಸ್ಟ್ ಮ್ಯಾಚ್ ಶುರು ಆಗುತ್ತೆ. ಬಾಕ್ಸರ್ಸ್ ಎಲ್ರು ಸ್ಟೈಲ್ ಆಗಿ ಎಂಟ್ರಿ ಕೊಡ್ತಾ ಇರೋದು ನೋಡಿ ಜೋಜೋ ಅವರು ಕೂಡ ಅದೇ ರೀತಿ ಎಂಟ್ರಿ ಕೊಡಬೇಕು ಅನ್ಕೊಂಡು ಮೊದಲಿಗೆ ಕ್ರಿಸ್ಟೋಫರ್ಗೆ ಮ್ಯಾಚ್ ಇದ್ದ ಕಾರಣ ಒಂದು ಒನ್ಕೆ ಮತ್ತೆ ಟವೆಲ್ ಹಿಡ್ಕೊಂಡು ಸಾಂಗ್ ಹೇಳ್ತಾ ಕ್ರಿಸ್ಟೋಫರ್ಗೆ ಸೂಪರ್ ಆಗಿ ಎಂಟ್ರಿ ಕೊಡ್ತಾರೆ. ಆದ್ರೆ ಕ್ರಿಸ್ಟೋಫರ್ ರಿಂಗ್ ಅಲ್ಲಿ 2 ನಿಮಿಷಕ್ಕೆ ಒದೆ ತಿಂದು ವಾಂತಿ ಎಲ್ಲ ಮಾಡ್ಕೋತಾನೆ. ಆಮೇಲೆ ಕ್ರಿಸ್ಟೋಫರ್ನ ಎತ್ಕೊಂಡು ಹೋಗಿ ಮೆಡಿಕಲ್ ರೂಮ್ ಒಳಗೆ ಮಲಗಿಸ್ತಾರೆ. ಕ್ರಿಸ್ಟೋಫರ್ಗೆ ಎಚ್ಚರ ಆದಾಗ ಡಾಕ್ಟರ್ನ ಅಮ್ಮ ಅಂತ ಇರ್ತಾನೆ, ಜೋಶುವನ ಅಪ್ಪ ಅಂತ ಇರ್ತಾನೆ. ಅವನಿಗೆ ಮ್ಯಾಚ್ ಅಲ್ಲಿ ಏನಾಗಿದೆ ಅನ್ನೋದು ನೆನಪಿರಲ್ಲ. ಆಮೇಲೆ ಅಲಪ್ಪುಳ್ಳ ಒಂದು ಹುಡುಗಿಗೂ ಮತ್ತೆ ಕೊಲ್ಲಂನ ಹುಡುಗಿಗೂ ಫೈಟ್. ಅದ್ರಲ್ಲೂ ಅಲಪ್ಪುಳ್ಳ ಹುಡುಗಿ ಸೋತೋಗ್ತಾಳೆ. ನೆಕ್ಸ್ಟ್ ಮ್ಯಾಚ್ ವೆಲುತಾದು. ಅವನು ಆಪೋಸಿಟ್ ಅಲ್ಲಿ ಇದ್ದವನು ಫುಟ್ ವರ್ಕ್ ಸಖತ್ತಾಗಿ ಮಾಡ್ತಾ ಇರ್ತಾನೆ. ವೆಲುತಾ ಅದನ್ನ ಕಾಪಿ ಮಾಡೋಕೆ ಹೋಗಿ ಸರಿಯಾಗಿ ಒದೆ ತಿಂದು ಮೂರ್ಛೆ ತಪ್ತಾನೆ. ಕಡೆಗೆ ಅವನು ಕೂಡ ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಡಾಕ್ಟರ್ ಎಲ್ರು ನೋಡಿ ಇನ್ನು ಎಷ್ಟು ಜನ ಇದ್ದೀರಾ ಹೇಳಿ, ಬೆಡ್ ರೆಡಿ ಮಾಡ್ಕೋತೀವಿ ಅಂತ ಕಿಂಡಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಜೋಶುವಾಗೆ ಕೋಪ ಬಂದು ಎಲ್ರಿಗೂ ಅವನು ನ್ಯಾಷನಲ್ಸ್ ಅಲ್ಲಿ 2 ಗೋಲ್ಡ್ ಮೆಡಲ್ ಗೆದ್ದಿರೋದಾಗಿ ಇಲ್ಲಿಂದ ಕೂಡ ಮೆಡಲ್ ಗೆದ್ಕೊಂಡೇ ಹೋಗೋಣ ಅಂತ ಮೋಟಿವೇಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಯಾರು ಮೋಟಿವೇಟ್ ಆಗ್ತಾ ಇರಲ್ಲ. ಜೋಜೋ ನೋಡಿದ್ರೆ ಜೋಶುವಾ ಡಾಕ್ಟರ್ನ ಪಟಾಯಿಸೋಕೆ ಅವನು ಮೆಡಲ್ ಗೆದ್ದಿರೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಕಾಮಿಡಿ ಮಾಡ್ಕೊಂಡಿರ್ತಾನೆ. ಅಷ್ಟರಲ್ಲಿ ಶಾನು ಬಂದು ಅಲಪ್ಪುಳ್ಳಾದ ಇಂದು ಅನ್ನೋ ಒಂದು ಹುಡುಗಿ ಗೆದ್ಲು ಅಂತ ಜೋಜೋಗೆ ಹೇಳ್ತಾನೆ. ಜೋಜೋ ಆ ಹುಡುಗಿಗೆ ಕಂಗ್ರಾಟ್ಸ್ ಹೇಳ್ತಾ ನತಾಶಾನ ನೋಡ್ಕೊಂಡು ಬರೋಣ ಅಂತ ಅವ್ರ ರೂಮ್ಗೆ ಹೋಗಿ ಆ ಹುಡುಗಿಗೆ ಕಂಗ್ರಾಟ್ಸ್ ಹೇಳ್ತಾನೆ. ನತಾಶಾ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅವಳ ಜೊತೆ ಫ್ಲರ್ಟ್ ಮಾಡ್ತಾ ಅವನು ಅವಳಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾನೆ. ನತಾಶಾ ಸರಿಯಾಗಿ ಜೋಜೋ ತಲೆಗೆ ಹೊಡೆದು ಕಳಿಸ್ತಾಳೆ. ನೆಕ್ಸ್ಟ್ ಮ್ಯಾಚ್ ಚೆರುತಾದು. ಮತ್ತೆ ಎಲ್ರು ಸಾಂಗ್ ಹೇಳ್ತಾ ಚೆರುತಾಗೆ ಗ್ರಾಂಡ್ ಎಂಟ್ರಿ ಕೊಡ್ತಾರೆ. ಚೆರುತಾ ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ 2 ರೌಂಡ್ ಚೆರುತಾ ಸ್ವಲ್ಪ ಒದೆ ತಿಂತಾನೆ. ಆಮೇಲೆ ಚೆರುತಾ ಹೊಡೆಯೋಕೆ ಶುರು ಮಾಡ್ತಾನೆ. ಆಪೋಸಿಟ್ ಅವನು ಚೆರುತಾ ಫೇಸ್ಗೆ ಏಮ್ ಮಾಡ್ತಾ ಇದ್ರೆ ಜೋಶುವಾ ಚೆರುತಾಗೆ ಆಪೋಸಿಟ್ ಅವ್ನ ರಿಪ್ಸ್ ನ ಏಮ್ ಮಾಡೋಕೆ ಹೇಳ್ತಾನೆ. ಅದೇ ರೀತಿ ಚೆರುತಾ ಒಂದ್ಸಲ ಜೋರಾಗಿ ರಿಪ್ಸ್ಗೆ ಪಂಚ್ ಮಾಡ್ತಾನೆ. ಅಷ್ಟೇ ಆಪೋಸಿಟ್ ಅವನು ನಾಕ್ಔಟ್ ಆಗೋಗ್ತಾನೆ. ಚೆರುತಾ ಪಂಚ್ ನೋಡಿ ಎಲ್ರು ಶಾಕ್ ಆಗೋಗ್ತಾರೆ. ಚೆರುತಾ ರಿಂಗ್ ಇಂದ ಈಚೆ ಬಂದು ಅವರಣ್ಣ ವೆಲುತನಿಗೆ ಉದ್ದ ಬೆಳೆದ್ರೆ ಸಾಕಾಗಲ್ಲ, ಈ ರೀತಿ ಆಡ್ಬೇಕು ಅಂತ ರೇಗಿಸ್ತಾ ಅಲ್ಲೇ ಕೂತ್ಕೋತಾನೆ. ಅಲ್ಲಿಗೆ ಎಲ್ರು ಬಂದು ಚೆರುತಾಗೆ ಕಂಗ್ರಾಟ್ಸ್ ಹೇಳ್ತಾ ಇರ್ತಾರೆ. ಡಾಕ್ಟರ್ ಕೂಡ ಬಂದು ಚಿರುತಾಗೆ ಕಂಗ್ರಾಟ್ಸ್ ಹೇಳ್ತಾರೆ. ಜೊತೆಗೆ ಒಂದು ಹುಡುಗಿ ಕೂಡ ಬಂದು ಚಿರುತಾಗೆ ಕಂಗ್ರಾಟ್ಸ್ ಹೇಳ್ತಾಳೆ. ಅದನ್ನೆಲ್ಲ ನೋಡಿ ಜೋಜೋ ಗಾಬರಿ ಆಗೋಗ್ತಾನೆ. ಅವನಿಗೆ ಆಲ್ರೆಡಿ ಭಯ ಶುರು ಆಗಿರುತ್ತೆ. ಅದು ಸಾಲದಕ್ಕೆ ನೆಕ್ಸ್ಟ್ ಮ್ಯಾಚ್ ಜೋಜೋದೇ ಆಗಿರುತ್ತೆ. ಜೋಜೋಗೂ ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಜೋಜೋ ರಿಂಗ್ ಒಳಗೆ ಎಂಟರ್ ಆಗ್ತಾನೆ. ಫೈಟ್ ಶುರು ಆಗುತ್ತೆ. ಜೋಜೋ ಫಸ್ಟ್ ರೌಂಡ್ ಸಖತ್ತಾಗಿ ಆಡ್ತಾನೆ. ಆದ್ರೆ 2ನೇ ರೌಂಡ್ ಅಲ್ಲಿ ಆಪೋಸಿಟ್ ಅವನು ಜೋಜೋ ಮುಖಕ್ಕೆ 3 ಸಲ ಸರಿಯಾಗಿ ಹೊಡಿತಾನೆ. ಜೋಜೋ ನಾಕ್ಔಟ್ ಆಗ್ತಾನೆ. ನಾನೇನೋ ಜೋಜೋ ಗೆಲ್ತಾನೆ ಅನ್ಕೊಂಡಿದ್ದೆ, ಆದ್ರೆ ಸೆಕೆಂಡ್ ರೌಂಡ್ ಅಲ್ಲೇ ನಾಕ್ಔಟ್ ಆಗ್ತಾನೆ. ಮೂವಿ ಫುಲ್ ಹೀಗೇನೆ, ನಾವ್ ಅನ್ಕೊಂಡಂಗೆ ಏನೂ ಆಗಲ್ಲ. ಜೋಜೋಗೆ ಎಚ್ಚರ ಆದಾಗ ಜಿಮ್ಖಾನ ಓನರ್ ಜೋಜೋಗೆ ಬೈದು ಎಲ್ರು ಟ್ರೈನ್ ಎತ್ಕೊಂಡು ವಾಪಸ್ ಅಲಪ್ಪುಳ್ಳಾಗೆ ನಡೀರಿ ಅಂತ ಹೇಳ್ತಾನೆ. ಜೋಜೋ ಕೂಡ ಅದೇ ಸರಿ ಅನ್ಕೊಂಡು ದೀಪಕ್, ಕಿರಣ್ ಮತ್ತೆ ಜೋಶುವಾನ ಬಿಟ್ಟು ಎಲ್ರೂ ಕರ್ಕೊಂಡು ವಾಪಸ್ ಹೋಗುವಾಗ ನತಾಶಾ ಬಾಕ್ಸಿಂಗ್ ಆಡೋಕೆ ಬರೋದನ್ನ ನೋಡ್ತಾನೆ. ಅವಳ ಮ್ಯಾಚ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಕೂತ್ಕೋತಾನೆ. ನತಾಶಾ ಮಾತ್ರ ಸಖತ್ತಾಗಿ ಬಾಕ್ಸಿಂಗ್ ಮಾಡ್ತಾ ಇರ್ತಾಳೆ. ಒಳ್ಳೆ ಫುಟ್ ವರ್ಕ್ ಇರುತ್ತೆ, ಮುಖದಲ್ಲಿ ಗ್ರೇಸ್ ಇರುತ್ತೆ, ಡ್ಯಾನ್ಸ್ ಮಾಡೋ ರೀತಿ ಆಡ್ತಾನೆ, ಬಾಕ್ಸಿಂಗ್ ಮಾಡ್ತಾ ಇರ್ತಾಳೆ. ಅವಳು ಬಾಕ್ಸಿಂಗ್ ಆಡೋ ರೀತಿ ನೋಡಿ ಜೋಜೋ ಕಳೆದೋಗ್ತಾನೆ. ಸೆಕೆಂಡ್ ರೌಂಡ್ ಆದಾಗ ಜೋಜೋ ಅವಳ ಹತ್ರ ಹೋಗಿ ಸಖತ್ತಾಗಿ ಆಡ್ತಿದ್ದಾಳೆ ಅಂತ ಕಾಂಪ್ಲಿಮೆಂಟ್ ಕೂಡ ಕೊಟ್ಟು ಬರ್ತಾನೆ. ಕಡೆಗೆ ನತಾಶಾ ಆ ಮ್ಯಾಚ್ ನ ಗೆಲ್ತಾಳೆ. ನೆಕ್ಸ್ಟ್ ಮ್ಯಾಚ್ ಕಿರಣ್ದಾಗಿರುತ್ತೆ. ಆದ್ರೆ ಕಿರಣ್ ಭಯ ಪಡ್ಕೊಂಡು ಅಲ್ಲೇ ಇದ್ದ ಚರ್ಚ್ ಒಳಗೆ ಕೂತಿರ್ತಾನೆ. ಯಾಕಂದ್ರೆ ಲಾಸ್ಟ್ ಇಯರ್ ಆಡಿದಾಗ ಅಕ್ಬರ್ ಅನ್ನೋನ ಕೈಲಿ ನಾಕ್ಔಟ್ ಆಗಿರ್ತಾನೆ. ಈ ಸಲನು ಅವನೇ ಕಿರಣ್ ಆಪೋಸಿಟ್ ಇರ್ತಾನೆ. ಅದಕ್ಕೆ ಕಿರಣ್ ಗಾಬರಿ ಆಗಿರ್ತಾನೆ. ಯಾರು ಎಷ್ಟೇ ಮೋಟಿವೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಕಿರಣ್ ಬಾಕ್ಸಿಂಗ್ ಆಡಲ್ಲ ಅಂತ ಇರ್ತಾನೆ.
ಅದು ಜೋಜೋಗೆ ಗೊತ್ತಾಗುತ್ತೆ. ಜೋಜೋ ಒಂದು ಪ್ಲಾನ್ ಮಾಡ್ತಾನೆ. ಕಿರಣ್ ಹತ್ರ ಬಂದು ಅವನ್ ಕೈಲಿ ಆಗಲ್ಲ, ಅಕ್ಬರ್ ತುಂಬಾ ಸ್ಟ್ರಾಂಗ್ ಇದ್ದಾನೆ ಅಂತ ಕಿರಣ್ ನ ಡಿಮೋಟಿವೇಟ್ ಮಾಡೋಕೆ ಶುರು ಮಾಡ್ತಾನೆ. ಅದರಿಂದ ಕಿರಣ್ ಉರ್ಕೊಂಡು ಫುಲ್ ಮೋಟಿವೇಟ್ ಆಗಿ ಬಾಕ್ಸಿಂಗ್ ಆಡೋಕೆ ಹೋಗ್ತಾನೆ. ಕಿರಣ್ 3 ರೌಂಡ್ ನೆಕ್ ಟು ನೆಕ್ ಫೈಟ್ ಕೊಡ್ತಾನೆ. ಆದ್ರೆ ಅಕ್ಬರ್ ಕೈಲಿ ಜಾಸ್ತಿ ಪಂಚ್ ತಿಂದಿರ್ತಾನೆ. ಪಾಯಿಂಟ್ಸ್ ಪ್ರಕಾರ ಅಕ್ಬರ್ ಗೆಲ್ತಾನೆ. ಕಿರಣ್ ಸೋತ್ರು ಯಾರಿಗೂ ಬೇಜಾರಾಗಲ್ಲ, ಯಾಕಂದ್ರೆ ಕಿರಣ್ ಅಷ್ಟು ಚೆನ್ನಾಗಿ ಫೈಟ್ ಮಾಡಿರ್ತಾನೆ. ಅಲ್ಲಪ್ಪುಳ್ಳ ಡಿಸ್ಟಿಕ್ ಅವ್ರದ್ದು ಎಲ್ಲಾ ಪ್ಲೇಯರ್ಸ್ದು ಮ್ಯಾಚ್ ಮುಗ್ದಿರುತ್ತೆ. ದೀಪಕ್ದು ಮಾತ್ರ ಬಾಕಿ ಇರುತ್ತೆ. ಇವಾಗ ದೀಪಕ್ದು ಸಮೀರ್ ಅನ್ನೋ ಕೊಚ್ಚಿ ಡಿಸ್ಟ್ರಿಕ್ಟ್ ಪ್ಲೇಯರ್ ಮೇಲೆ ಮ್ಯಾಚ್ ಇರುತ್ತೆ. ಸಮೀರ್ ಲೆಫ್ಟ್ ಹ್ಯಾಂಡೆಡ್ ಆಗಿರ್ತಾನೆ ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಆದ್ರೂ ಕೊಚ್ಚಿಯ ಸ್ವಲ್ಪ ಹುಡುಗರು ಜೋಜೋ ಹತ್ರ ಬಂದು ದೀಪಕ್ಗೆ ವಾಕ್ ಓವರ್ ಮಾಡೋಕೆ ಹೇಳ್ತಾರೆ. ಆದ್ರೆ ಜೋಜೋ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕೊಚ್ಚಿ ಹುಡುಗರಿಗೆ ಆವಾಜ್ ಹಾಕಿ ಕಳಿಸ್ತಾನೆ. ಈ ಕಡೆ ನತಾಶಾ ದೀಪಕ್ಗೆ ಸಮೀರ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಪಂಚ್ ತಗೋಬೇಡ, ತುಂಬಾ ಏಟ್ ಆಗುತ್ತೆ ಅಂತ ಅಡ್ವೈಸ್ ಮಾಡ್ತಾಳೆ. ದೀಪಕ್ ಮ್ಯಾಚ್ಗೆ ರೆಡಿ ಆಗ್ತಾನೆ. ಈ ಸಲ ಗ್ರ್ಯಾಂಡ್ ಎಂಟ್ರಿ ಎಲ್ಲ ಬೇಡ ಅಂತ ಸಿಂಪಲ್ ಆಗಿ ಬರ್ತಾನೆ. ಆದ್ರೆ ಬಾಕ್ಸಿಂಗ್ ನೋಡೋಕೆ ಬಂದಿದ್ದವರೆಲ್ಲ ಸಾಂಗ್ ಹೇಳಿ ತುಂಬಾ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ದೀಪಕ್ಕು ಸಮೀರ್ಗೂ ಮ್ಯಾಚ್ ಶುರು ಆಗುತ್ತೆ. ದೀಪಕ್ ಅಂತೂ ಸಮೀರ್ಗೆ ನಾಯಿ ಹೊಡೆದಂಗ್ ಹೊಡಿತಾ ಇರ್ತಾನೆ. ಸಮೀರ್ ಸೋಲ್ತಾನೆ ಅಂತ ಕೊಚ್ಚಿ ಹುಡುಗರಿಗೆ ಗೊತ್ತಾಗಿ 3 ರೌಂಡ್ ಆದ್ಮೇಲೆ ದೀಪಕ್ ಹತ್ರ ಹೋಗಿ ವಾಕ್ ಓವರ್ ಮಾಡು, ಇಲ್ಲ ಅಂದ್ರೆ ಎಲ್ರಿಗೂ ಚೆನ್ನಾಗಿ ಹೊಡಿತೀವಿ ಅಂತ ವಾರ್ನಿಂಗ್ ಕೊಡ್ತಾನೆ. ದೀಪಕ್ 4ನೇ ರೌಂಡ್ ಆಡಿ ಗೆಲ್ಲೋ ಟೈಮಲ್ಲಿ ವಾಕ್ ಓವರ್ ಮಾಡ್ಬಿಡ್ತಾನೆ. ಅದರಿಂದ ಜೋಶುವಾಗೆ ತುಂಬಾ ಕೋಪ ಬಂದು ಅಲ್ಲಿಂದ ಈಚೆ ಹೋಗ್ತಾನೆ. ದೀಪಕ್ ವಾಕ್ ಓವರ್ ಮಾಡಿದ್ದು ನೋಡಿ ಜೋಜೋ ಮತ್ತೆ ಎಲ್ರಿಗೂ ಬೇಜಾರಾಗುತ್ತೆ. ಹೇಗೋ ಎಲ್ಲ ಮ್ಯಾಚ್ ಮುಗೀತು ಅನ್ಕೊಂಡು ಅಲಪ್ಪುಳ್ಳಾಗೆ ವಾಪಸ್ ಹೋಗೋಣ ಅಂತ ಅನ್ಕೋತಾರೆ. ಜೋಜೋ ಹೋಗೋ ಮುಂಚೆ ನತಾಶಾನ ಮಾತಾಡ್ಸ್ಕೊಂಡ್ ಬರೋಕೆ ಹೋಗ್ತಾನೆ. ಅಲ್ಲಿ ಅವನು ನತಾಶಾ ಹತ್ರ ಅವಳಿಗೆ ಯಾವ ರೀತಿ ಬಾಯ್ ಫ್ರೆಂಡ್ ಇಷ್ಟ ಅಂದಾಗ ಅವಳು ದೀಪಕ್ ರೀತಿ ಇರೋ ಹುಡುಗ ಇಷ್ಟ ಅಂತಾಳೆ. ಅಂದ್ರೆ ದೀಪಕ್ ಇಷ್ಟ ಅಂತ ಅರ್ಥ. ಅದನ್ನ ಕೇಳಿ ಜೋಜೋಗೆ ಬೇಜಾರಾದ್ರೂ ಅದನ್ನ ನತಾಶಾ ಮುಂದೆ ತೋರಿಸ್ದೆ ವಾಪಸ್ ಹೋಗೋಣ ಅಂತ ಈಚೆ ಬರ್ತಾನೆ. ಎಲ್ಲ ಈಚೆ ಜೋಜೋಗೆ ಕಾಯ್ತಾ ಇರ್ತಾರೆ. ಅವಾಗ ಜೋಜೋಗೆ ಶೆರಿನ್ ಕಾಲ್ ಮಾಡಿ ಏನಾಯ್ತು ಅಂದಾಗ ಜೋಜೋ ಎಲ್ಲ ಸೋತೋದ್ವಿ ಅಂತಾನೆ. ಅವಾಗ ಚಿರುತ ಒಬ್ಬ ಗೆದ್ದಿದ್ದು ಜೋಜೋಗೆ ನೆನಪಾಗುತ್ತೆ. ಅದಕ್ಕೆ ಚಿರುತ ಆದ್ರೂ ಆಡಿ ಗೆಲ್ಲಿ ಅಂತ ವಾಪಸ್ ಬಾಕ್ಸಿಂಗ್ಗೆ ಬರ್ತಾರೆ. ಇವಾಗ ಚಿರುತಾಗೂ ವಯನಾಡು ಜಿಲ್ಲೆಯ ಪ್ಲೇಯರ್ಗೂ ಮ್ಯಾಚ್ ಇರುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜೋಜೋ ಕೋಚ್ ನ ಹುಡಿಕೊಂಡು ಬರೋಕೆ ಹೋಗ್ತಾನೆ. ಜೋಶುವಾ ಈಚೆ ಸಿಗರೇಟ್ ಸೇರ್ತಾ ಇರ್ತಾನೆ. ಅಲ್ಲಿಗೆ ಜೋಜೋ ಬಂದು ಜೋಶುವಾಗೆ ದೀಪಕ್ ವಾಕ್ ಓವರ್ ಮಾಡಿದ್ಕೆ ನಮಗೂ ಬೇಜಾರಾಗಿದೆ ಅಂತ ಜೋಶುವಾನ ಸಮಾಧಾನ ಮಾಡ್ತಾ ಇರ್ತಾನೆ. ಅವಾಗ ದೀಪಕ್ಗೆ ವಾರ್ನಿಂಗ್ ಕೊಟ್ಟಿದ್ದ ಕೊಚ್ಚಿ ಹುಡುಗ ಅಲ್ಲೇ ವಾಶ್ರೂಮ್ಗೆ ಹೋಗೋದ್ನೆ ನೋಡಿ ಜೋಶುವಾ ಇಟ್ಟಿಗೆ ತಗೊಂಡೋಗಿ ಅವನಿಗೆ ಹೊಡೆದ್ ಬಿಡ್ತಾನೆ. ಆಮೇಲೆ ಜೋಶುವಾಗೆ ಅವ್ನ್ ತಪ್ಪು ಮಾಡ್ದ ಅಂತ ಗೊತ್ತಾಗಿ ಇವಾಗ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ರಿಂಗ್ ಅಲ್ಲಿ ಮ್ಯಾಚ್ ಆಡ್ತಿದ್ದ ಚಿರುತಾನ ವಾಕ್ ಓವರ್ ಮಾಡಿಸ್ಕೊಂಡು ಎಲ್ಲ ರಿಂಗ್ ಹಿಂದೆ ಇದ್ದ ಫುಟ್ಬಾಲ್ ಕೋರ್ಟ್ ಆರಿ ಎಸ್ಕೇಪ್ ಆಗೋಣ ಅಂತ ಅಲ್ಲಿಗೆ ಹೋಗೋವಾಗ ಕೊಚ್ಚಿ ಹುಡುಗರು ಬಂದ್ಬಿಡ್ತಾರೆ. ಜೋಜೋ ಮಾತಾಡಿ ಸಮಾಧಾನ ಮಾಡೋಣ ಅಂತ ಅನ್ಕೋತಾನೆ. ಅವಾಗ ಡಿಜೆ ನಾನ್ ಮಾತಾಡ್ತೀನಿ ಅಂತ ಅವ್ರ ಹತ್ರ ಹೋಗಿ ಮಾತಾಡೋದ್ ಬಿಟ್ಟು ಕೊಚ್ಚಿ ಅವ್ರಿಗೆ ಸರಿಯಾಗಿ ಹೊಡಿತಾನೆ. ಅಲ್ಲಿಂದ ಫೈಟಿಂಗ್ ಶುರು ಆಗುತ್ತೆ. ಅಲ್ಲಪ್ಪಳ್ಳದವರೆಲ್ಲ ಕೊಚ್ಚಿ ಅವರಿಗೆ ಸರಿಯಾಗಿ ಹೊಡಿತಾರೆ. ಎಲ್ರಿಗೂ ಹೊಡೆದು ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಬೇಜಾನ್ ಜನ ಬರ್ತಾರೆ. ಜೋಜೋ, ಚಿರುತ, ವೆಲುತಾ, ಶಾನು, ಡಿಜೆ, ಕಿರಣ್, ಕ್ರಿಸ್ಟೋಫರ್, ದೀಪಕ್ ಜೊತೆಗೆ ಕೋಚ್ ಜೋಶುವಾ ಎಲ್ಲರೂ ಸೇರ್ಕೊಂಡು ಕೊಚ್ಚಿ ಕಡೆ ಅವರಿಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಈ ಫೈಟ್ ಮಾತ್ರ ಕ್ರೇಜಿ ಇತ್ತು. ನಾನು ಹೇಳೋದ್ಕಿಂತ ನೀವು ಒಂದ್ಸಲ ನೋಡಿದ್ರೆ ಚೆನ್ನಾಗಿರುತ್ತೆ. ಇವರೆಲ್ಲ ಇಲ್ಲಿ ಫೈಟ್ ಮಾಡಿದ ರೀತಿ ರಿಂಗ್ ಅಲ್ಲಿ ಫೈಟ್ ಮಾಡಿದ್ರೆ ಕಪ್ ತಗೊಂಡು ಅಲಪ್ಪುಳ್ಳಾಗೆ ಹೋಗ್ಬೋದಿತ್ತು. ಆ ರೀತಿ ಸೈಕ್ ಆಗಿ ಫೈಟ್ ಮಾಡ್ತಾರೆ. ಆಮೇಲೆ ಅಲ್ಲೇ ಗೇಟ್ ಹಾರಿ ಈಚೆ ಹೋಗ್ತಾರೆ. ರೋಡಲ್ಲೂ ಕೂಡ ದೊಡ್ಡ ಗಲಾಟೆ ಆಗುತ್ತೆ. ಅಲ್ಲೇ ಹೋಗ್ತಿದ್ದ ಕಾರ್ ಒಳಗೆ ಒಬ್ಬನ್ನ ಹಾಕಿ ಕಾರ್ಗೂ ಆಕ್ಸಿಡೆಂಟ್ ಮಾಡಿಸ್ತಾರೆ. ಆಮೇಲೆ ಪೊಲೀಸ್ ಸೈರನ್ ಕೇಳಿ ಅಲ್ಲಿಂದ ಎಲ್ರೂ ಓಡೋಗ್ತಾರೆ. ರೋಡಲ್ಲಿ ಓಡೋಗುವಾಗ ಜೋಜೋ ದೀಪಕ್ಗೆ ನತಾಶಾ ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ದೀಪಕ್ ಖುಷಿಲಿ ಅಲ್ಲೇ ನಿಂತ್ಕೊಬಿಡ್ತಾನೆ. ಅವಾಗ ಜೋಜೋ ಅಲಪ್ಪುಳ್ಳಾಗೆ ವಾಪಸ್ ಹೋದ್ಮೇಲೆ ಅವಳ ಜೊತೆ ಮಾತಾಡು ಅಂತ ದೀಪಕ್ಗೆ ಹೇಳಿ ರೋಡಲ್ಲಿ ಬರೋ ಎಲ್ಲಾ ಗಾಡಿಗೂ ಕೈ ಅಡ್ಡ ಹಾಕ್ತಾ ಇರ್ತಾರೆ. ಕಡೆಗೆ ಒಂದು ಆಂಬ್ಯುಲೆನ್ಸ್ ನಿಲ್ಸುತ್ತೆ. ಎಲ್ರೂ ಆಂಬ್ಯುಲೆನ್ಸ್ ಅಲ್ಲಿ ಅಲಪ್ಪುಳ್ಳ ಕಡೆ ಹೋಗ್ತಾರೆ. ಅವಾಗ ಜೋಶುವಾ ಅವರು ಬಾಕ್ಸರ್ಸ್ ಆಗಿ ರೋಡಲ್ಲಿ ರೌಡಿಗಳ ರೀತಿ ಹೊಡೆದಾಡಿದ್ದು ನೋಡಿ ಬೇಜಾರಾಗ್ತಾ ಇರ್ತಾನೆ. ಆದ್ರೆ ಕೊಚ್ಚಿ ಹುಡುಗರಿಗೆ ಹೊಡೆದಿದ್ಕೆ ಜೋಜೋ ಮತ್ತೆ ಬೇರೆಯವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಾಗ ದೀಪಕ್ ವಾಕ್ ಓವರ್ ಮಾಡ್ಲಿಲ್ಲ ಅಂದ್ರೆ ಅವನಿಂದ ಅವನ ಫ್ರೆಂಡ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ವಾಕ್ ಓವರ್ ಮಾಡ್ದ ಅಂತ ಹೇಳ್ತಾನೆ. ಎಲ್ರೂ ದೀಪಕ್ನ ಸಮಾಧಾನ ಮಾಡಿ ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇವಾಗ ಡಿಜೆಗೂ ಕುಸ್ತಿ ಬಿಟ್ಟು ಬಾಕ್ಸಿಂಗ್ ಕಲಿಬೇಕು ಅಂತ ಅನ್ಸಿರುತ್ತೆ. ಆದ್ರೆ ಜೋಜೋಗೆ ಬಾಕ್ಸಿಂಗ್ ಎಲ್ಲ ಅವನ ಕೈಲಿ ಆಗಲ್ಲ ಅಂತ ಗೊತ್ತಾಗಿ ಹೇಗಾದ್ರೂ ಕಷ್ಟಪಟ್ಟು ಓದಿ ಪಾಸ್ ಆಗಿ ಒಳ್ಳೆ ಕಾಲೇಜಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕಡೆಗೆ ಎಲ್ರು ಜೋಜೋ ಮನೆಗೇನೆ ಬರ್ತಾರೆ. ಎಲ್ರು ಹೊಟ್ಟೆ ಹಸುಕೊಂಡಿರ್ತಾರೆ. ಅದಕ್ಕೆ ಜೋಜೋ ತಾಯಿ ಎಲ್ರಿಗೂ ಊಟ ಕೊಟ್ಟು ಜೋಜೋಗೆ ನಿನ್ ಕೈಲಿ ಏನು ಆಗಲ್ಲ, ಮುಂದೆ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅವಾಗ ಎಲ್ರು ಜೋಜೋ ತಾಯಿಗೆ ಜೋಜೋ ಅವ್ರನ್ನೆಲ್ಲ ಹೇಗ್ ಮೋಟಿವೇಟ್ ಮಾಡ್ದ, ಜೋಜೋ ಇಲ್ಲ ಅಂದ್ರೆ ಏನೆಲ್ಲ ಆಗ್ತಾ ಇತ್ತು ಅಂತ ಡೀಟೇಲ್ ಆಗಿ ಹೇಳಿ ಜೋಜೋನ ಜೆನ್ಯೂನ್ ಆಗಿ ಎಲಿವೇಟ್ ಮಾಡ್ತಾರೆ. ಜೋಜೋ ಅವ್ರು ಹೇಳಿದ್ದೆಲ್ಲ ಕೇಳಿ ತುಂಬಾ ಖುಷಿಯಾಗಿ ಇವಾಗ ಅವ್ನ್ ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಅದೇನೆಂದ್ರೆ ಅಲಪ್ಪುಳ್ಳ ಜಿಮ್ಖಾನದ ಮ್ಯಾನೇಜರ್.
ಕಡೆಗೆ ಜೋಜೋ ಮ್ಯಾನೇಜರ್ ಆಗಿ ಎಲ್ರೂ ಪಂಚಿಂಗ್ ಬ್ಯಾಗ್ ಹತ್ರ ಕರ್ಕೊಂಡೋಗಿ ಎಲ್ರು ರೆಡಿನಾ ಅಂತ ಹೇಳ್ತಾನೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಮೋಸ್ಟ್ ಪ್ರಾಬಬ್ಲಿ ಅಲಪ್ಪುಳ್ಳ ಜಿಮ್ಖಾನ 2 ಮೂವಿ ಬರ್ಬೋದು. ಅದಕ್ಕಿಂತ ಮುಂಚೆ ಜೋಜೋ ಹೀರೋ ಆಗಿ ಪ್ರೇಮಲು 2 ಬರುತ್ತೆ. ಅಲಪ್ಪುಳ್ಳ ಜಿಮ್ಖಾನ ಮೂವಿ ನನಗಂತೂ ತುಂಬಾ ಇಷ್ಟ ಆಯ್ತು. ಕಾಮಿಡಿ, ಎಲ್ರ ಮಧ್ಯೆ ಇದ್ದ ಬಾಂಡಿಂಗ್ ಎಲ್ಲ ಚೆನ್ನಾಗಿ ವರ್ಕ್ ಆಯ್ತು. ಇದು ಮೂವಿ ನೋಡಿ ನನ್ಗಂತಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.